ನಾನು ಇವತ್ತಿನ ವಿಡಿಯೋದಲ್ಲಿ ಕರಿಬೇವಿನ ಸೊಪ್ಪಿನ ಚಿತ್ರಾನ್ನದ ಪುಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಈಸಿ ಮಾಡೋದು. ಪುಡಿ ರೆಡಿ ಇದ್ರೆ ಒಗ್ಗರಣೆ ಮಾಡಿಕೊಂಡು ಪುಡಿ ಹಾಕಿ ಚಿತ್ರಾನ್ನ ಕಲಿಸ್ಕೊಂಡ್ಬಿಡ್ಬೋದು. ಪುಳಿಯೋಗರೆ ಪುಡಿ ಹಾಕಿ ಕಲಿಸ್ತೀವಲ್ಲ ಆ ತರ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಕರಿಬೇವಿನ ಸೊಪ್ಪು. ಇದು ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ನೀರೆಲ್ಲ ಶೋಧಿಸಿ ಒರೆಸಿಟ್ಟಿದ್ದೀನಿ. ಇದು ಅಂದಾಜು ಈ ಸೈಜ್ ಕಪ್ಪಲ್ಲಿ 4 ಕಪ್ ಇದೆ. ಆ ಅಳತೆ ಆಧಾರದ ಮೇಲೆ ಮಿಕ್ಕಿದ ಸಾಮಾನೆಲ್ಲ ತಗೊಂಡಿದ್ದೀನಿ. 4 ಕಪ್ಪು ಕರಿಬೇವಿನ ಸೊಪ್ಪಿನ ಎಲೆ ಇದೆ, 1/4 ಕಪ್ಪು ಕಡಲೆಬೇಳೆ, 1/4 ಕಪ್ಪು ಉದ್ದಿನ ಬೇಳೆ, 4 ಬ್ಯಾಡಗಿ ಮೆಣಸಿನಕಾಯಿ, ಕರಿಮೆಣಸು ಕಾಳು 8-10 ಕಾಳಿದೆ, ಅಥವಾ 10-12 ನೀವು ನೋಡ್ಕೊಂಡು ಹಾಕೋಬಹುದು. ಇದು ರುಚಿ ಚೆನ್ನಾಗಿರುತ್ತೆ. ಇದು ಯಾಕೆ ಹಾಕಿದ್ದೀನಿ ಅಂದ್ರೆ ಬೇಳೆಗಳು ವಾಯು ಅಂತ ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಮತ್ತೆ ಅರ್ಧ ಕಪ್ಪು ಒಣಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ. 1/4 ಕಪ್ಗಿನ ಒಂಚೂರು ಕಡಿಮೆ ಕಡಲೆಕಾಯಿ ಬೀಜ ಪಿತ್ತ ಉಪಯೋಗಿಸಲ್ಲ ಅನ್ನೋರು ಇದನ್ನ ಸ್ಕಿಪ್ ಮಾಡ್ಬೋದು. ಇದು ರುಚಿ ಚೆನ್ನಾಗಿರುತ್ತೆ ಅಂತ ಹಾಕೋದಷ್ಟೇ. ಮೀಡಿಯಂ ಸೈಜ್ ಒಗ್ಗರಣೆ ಬಾಣಲೆನ ಕಾಯಕ್ಕಿಟ್ಟು ಅದರಲ್ಲಿ 1-2 ಚಮಚ ಎಣ್ಣೆ ಹಾಕಿ, ಇದು ಚಿತ್ರಾನ್ನದ ಪುಡಿ ಆದ್ರಿಂದ ಸ್ವಲ್ಪ ಎಣ್ಣೆ ಒಗ್ಗರಣೆ ಹಾಕ್ತೀವಲ್ಲ ಅದರಷ್ಟೇ ಹಾಕಬೇಕು, ಸ್ವಲ್ಪ ಜಾಸ್ತಿ ಬೇಳೆ ಮುಳುಗುವಷ್ಟು. ಎಣ್ಣೆ ಕಾದ್ಮೇಲೆ ಅದಕ್ಕೆ ಕಡಲೆಬೇಳೆ, ಮೆಣಸು, ಒಣಮೆಣಸಿನಕಾಯಿ, ಉರಿ ಕಡಿಮೆ ಇರಲಿ. ಈಗ ಇದಕ್ಕೆ ಕಡಲೆಕಾಯಿ ಬೀಜ ಹಾಕಬೇಕು. ಇದು ಗರಿ ಗರಿ ಆಗೋವರೆಗೂ ಹುರಿಬೇಕು. ಇದು ದೊಡ್ಡ ಬಾಣಲೆಲ್ಲೇ ಇಟ್ಕೊಂಡು ಮಾಡಬಹುದು. ಆವಾಗ ಬೇಳೆ ಮುಳುಗುವಷ್ಟು ಅದು ಅಗಲ ಇರೋದ್ರಿಂದ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ. ಇದು ಒಂದೇ ಕಡೆ ಗುಂಪಾಗಿರೋದ್ರಿಂದ ಗರಿಗರಿಯಾಗಿ ಬೇಗ ಆಗುತ್ತೆ ಅಂತ ಚಿಕ್ಕ ಬಾಣಲೆ ತೊಗೊಂಡಿದ್ದೀನಿ. ನೋಡಿ, ಕಡಲೆಕಾಯಿ ಬೀಜ ಚಟಪಟ ಅಂತ ಇದೆಯಲ್ಲ ಆಗಿರುತ್ತೆ. ಇನ್ನು ಕರಿಬೇವಿನ ಸೊಪ್ಪು ಹುರಿಯೋದಿದೆಯಲ್ವಾ, ಅದು ಒಂದು ದೊಡ್ಡ ಪ್ಯಾನ್ ಇಟ್ಕೊಳ್ಳಿ. ಇದರಲ್ಲಿರೋ ಎಕ್ಸ್ಟ್ರಾ ಎಣ್ಣೆನ ಇದಕ್ಕೆ ಕರಿಬೇವಿನ ಸೊಪ್ಪು ಹುರಿಯಕ್ಕೆ ಉಪಯೋಗಿಸ್ಕೋಬಹುದು. ಇದು ಪುಡಿ ಮಾಡ್ಬೇಕಲ್ವಾ, ಹಾಗಾಗಿ ನಾನು ಇದು ಎಣ್ಣೆ ಎಲ್ಲ ತೆಗೆದು ಬಿಡ್ತಾ ಇದ್ದೀನಿ. ಇದನ್ನ ಕರಿಬೇವಿನ ಸೊಪ್ಪು ಹುರಿಯಕ್ಕೆ ಉಪಯೋಗಿಸ್ಕೋಬಹುದು. ನೋಡಿ, ಈಗ ಕಾದಿದೆ. ಮೊದಲೇ ಬಿಸಿ ಇತ್ತಲ್ಲ, ಹಾಗಾಗಿ ಬೇಗ ಆಗುತ್ತೆ. ಈಗ ಅಷ್ಟು ಕರಿಬೇವಿನ ಸೊಪ್ಪನ್ನ ಇದಕ್ಕೆ ಹಾಕೊಂಡು ಗರಿ ಗರಿ ಆಗೋವರೆಗೂ ಹುರಿಬೇಕು. ಕರಿಬೇವಿನ ಸೊಪ್ಪಿನಲ್ಲಿ ನೀರಿನಂಶ ಪೂರ್ತಿ ಹೋಗಿ ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ಹುರಿಬೇಕು. ನೋಡಿ, ಎಣ್ಣೆ ಎಲ್ಲ ಇದಕ್ಕೆ ಸರಿ ಹೋಯ್ತು, ಅದೇ ಎಣ್ಣೆ. ಹಾಗಾಗಿ ನಾನು ಎಣ್ಣೆ ಅಷ್ಟೇನೆ ಬಳಸಿದೆ. ಮೊದಲೇ ಇದೇ ಬಾಣಲೆ ಇಟ್ಟಿದ್ದಿದ್ರೆ ಕಡಲೆಕಾಯಿ ಬೀಜ ಇದೆಲ್ಲ ಮುಳುಗೋಷ್ಟು ಎಣ್ಣೆ ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೆ. ಇದು ಅಗಲ ಇದೆಯಲ್ಲ ಪ್ಯಾನು, ಹಾಗಾಗಿ ಒಗ್ಗರಣೆ ಬಾಣಲೆಗೆ ನಿಮಗೆ ಹೇಗೆ ಅನುಕೂಲನೋ ಹಾಗೆ ಮಾಡ್ಕೋಬೋದು. ನಾನು ಆದಷ್ಟು ಎಣ್ಣೆ ಕಡಿಮೆ ಬಳಕೆ ಆಗಲಿ ಅಂತ ಈ ಥರ ಮಾಡ್ತೀನಿ. ನೋಡಿ, ಈಗ ಶಬ್ದ ಗೊತ್ತಾಗ್ತಾ ಇದೆಯಾ? ಗರಿ ಗರಿ ಆಗಿದೆ. ಇದನ್ನು ಒಂದು ತಟ್ಟೆಗೆ ತೆಕ್ಕೊಂಬಿಡಿ. ಆರ್ಬೇಕಿದು. ಇದರಲ್ಲೇ ಬಿಡ್ಬೋದು, ಆದರೆ ಒಣಕೊಬ್ಬರಿ ಬೆಚ್ಚಿಗೆ ಮಾಡಬೇಕಲ್ಲ, ಹಾಗಾಗಿ ಇದನ್ನು ತೆಗಿತಾ ಇದ್ದೀನಿ. ಒಂದು ಟ್ರೇನಲ್ಲಿ ಹಾಕ್ಬಿಟ್ರೆ ಒಂದು ತಟ್ಟೆಲಿ ಹಾಕಿಡಿ, ಅದು ಆರಕ್ಕೆ ಬಿಡಿ. ಆರಿದ್ಮೇಲೆ ಪುಡಿ ಮಾಡಬೇಕು. ಈಗ ಒಲೆ ಆಫ್ ಮಾಡಿಬಿಡಿ. ಈಗ ಇದಕ್ಕೆ ಒಣಕೊಬ್ಬರಿ ಹಾಕ್ಬಿಡಿ. ಪ್ಯಾನಲ್ಲಿರೋ ಶಾಖದನೇ ಸಾಕಾಗುತ್ತೆ. ಇದು ಬೆಚ್ಚಗಾದರೆ ಸಾಕು. ಇದನ್ನೇನು ಪುಡಿ ಮಾಡೋದಿಲ್ಲ. ಪುಡಿ ಆದಮೇಲೆ ಇದಕ್ಕೆ ಬೆರೆಸ್ತೀವಿ ಅಷ್ಟೇ. ನಾನು ಹೇಳಿದ್ನಲ್ಲ, ಚಿತ್ರಾನ್ನ ಕಲಿಸುವಾಗ ಕಾಯಿ ತುರಿದು ಹಾಕದೇ ಇದ್ರೂ ಪರವಾಗಿಲ್ಲ, ಒಣಕೊಬ್ಬರಿ ಹಾಕಿರೋದ್ರಿಂದ ರುಚಿ ಇರುತ್ತೆ. ನೋಡಿ, ಅದು ಶಾಖನೇ ಸಾಕಾಗುತ್ತೆ. ಬೆಚ್ಚಗಾಗಿದೆ ಇದು. ಇದು ಹೀಗೆ ಆರಕ್ಕೆ ಬಿಟ್ಬಿಡಿ. ಇದು ನೋಡಿ, ಬೇಳೆ ಎಲ್ಲ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಆರಿದೆ. ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಯಾಕೆ ಉಪ್ಪು ಹಾಕ್ತಾ ಇದ್ದೀನಿ ಅಂದರೆ ಇದನ್ನ ಚಟ್ನಿ ಪುಡಿ ಥರನೂ ಕಲಿಸ್ಕೋಬೋದು, ಒಗ್ಗರಣೆ ಮಾಡ್ದೇನೆ ಡೈರೆಕ್ಟಾಗಿ ಬಿಸಿ ಅನ್ನಕ್ಕೆ. ಅದಕ್ಕೋಸ್ಕರ ಉಪ್ಪು ಬೆರೆಸ್ತಾ ಇದ್ದೀನಿ. ಚೂರೇ ಚೂರು ರುಚಿಗೆ ಬೆಲ್ಲ. ಇದನ್ನ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಆಮೇಲೆ ಕರಿಬೇವಿನ ಸೊಪ್ಪನ್ನ ಸೇರಿಸಿ ಪುಡಿ ಮಾಡಬೇಕು. ನೋಡಿ, ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಗರಿ ಗರಿ ಆಗಿದೆ. ಆದ್ಮೇಲೆ ಇದು ಸೇರಿಸಿ ಪುಡಿ ಮಾಡಬೇಕು. ನೋಡಿ, ಈಗ ಪುಡಿ ಮಾಡ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಬೇಳೆ ಎಲ್ಲ ಸೇರಿಸಿ ಅದನ್ನ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ಅದಕ್ಕೆ ಮೊದಲು ಬೇಳೆ ಹಾಕಿದ್ದು, ಕರಿಬೇವಿನ ಸೊಪ್ಪನ್ನೇ ಹಾಕಿದ್ರೆ ಅದು ಜಾರಿಗೆ ಮೆತ್ಕೊಂಡ್ಬಿಡುತ್ತೆ. ಈಗ ಇದಕ್ಕೆ ಒಣಕೊಬ್ಬರಿ ತುರಿ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕರಿಬೇವಿನ ಸೊಪ್ಪಿನ ಚಿತ್ರಾನ್ನದ ಪುಡಿ ರೆಡಿ ಇದೆ. ಇದನ್ನ ನೀವು ಟ್ರಾವೆಲಿಂಗ್ ಹೋದಾಗ ಕೂಡ ತಗೊಂಡು ಹೋಗ್ಬೋದು. ಪ್ರಯಾಣ ಹೋಗುವಾಗ ಇದನ್ನ ಮಾಡಿ ತಗೊಂಡು ಹೋದ್ರೆ ರೈಸ್ ಕುಕ್ಕರ್ ಇರುತ್ತಲ್ವಾ, ಅನ್ನ ಒಂದು ಮಾಡ್ಕೊಂಡು ಈ ಪುಡಿ ಹಾಕೊಂಡು ಕಲ್ಸ್ಕೊಂಡು ತಿನ್ಬೋದು. ಹೋದ ಕಡೆ ಎಲ್ಲ ಹೋಟೆಲ್ನಲ್ಲಿ ತಿನ್ನಕ್ ಆಗಲ್ಲ ಕೆಲವು ಸಲ. ಇದಕ್ಕೇನೆ ಮತ್ತೆ ಪುಳಿಯೋಗರೆ ಗೊಜ್ಜಿಗೆ ಹಾಕ್ತಿವಲ್ಲ, ಆ ತರ ಕಡಲೆಬೇಳೆ, ಉದ್ದಿನ ಬೇಳೆ, ಕಡಲೆಕಾಯಿ ಬೀಜ ಎಲ್ಲ ಒಗ್ಗರಣೆ ಮಾಡಿ ಹಾಕೊಂಡು ತಗೊಂಡು ಹೋಗ್ಬಿಡ್ಬೋದು. ಮನೇಲಿ ಮಾಡುವಾಗ ಫ್ರೆಶ್ ಆಗಿ ಒಗ್ಗರಣೆ ಮಾಡಿ ಅನ್ನಕ್ಕೆ ಈ ಪುಡಿ ಹಾಕಿ ಕಲಿಸ್ಬೋದು. ಅದಕ್ಕೆ ಒಣಕೊಬ್ಬರಿ ಹಾಕಿರೋದು ನಾನು. ಕಾಯಿ ತುರಿದು ಹಾಕೋದು ಬೇಕಾಗೋದಿಲ್ಲ ಚಿತ್ರಾನ್ನ ಕಲಿಸುವಾಗ. ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ಕರಿಬೇವಿನ ಸೊಪ್ಪಿನ ಚಿತ್ರಾನ್ನದ ಪುಡಿ ಮಾಡಿದ್ವಲ್ಲ, ಚಿತ್ರಾನ್ನ ಕಲ್ಸಕ್ ಮುಂಚೆ ಅದಕ್ಕೆ ಚೂರು ಎಣ್ಣೆ ಇಟ್ಕೊಂಡಿದ್ದೀನಿ. ಕಾದ್ಮೇಲೆ ಸಾಸಿವೆ ಒಗ್ಗರಣೆ ಹಾಕಿ. ನೀವು ಟ್ರಾವೆಲಿಂಗ್ ತಗೊಂಡು ಹೋಗುವಾಗ ಈ ಥರ ಒಗ್ಗರಣೆ ಮಾಡಿಕೊಂಡು ಪುಡಿಗೆ ಸೇರಿಸಿನೇ ತೊಗೊಂಡು ಹೋಗ್ಬೋದು. ಈಗ ಸಾಸಿವೆ ಚಟಪಟ ಅಂದಿದ್ದೆಲ್ಲ ಈಗ
ಕಡಲೆಬೇಳೆ. ನೀವು ಅನ್ನ ಎಷ್ಟು ಕಲಿಸ್ತೀರೋ ಅದಕ್ಕೆ ತಕ್ಕಷ್ಟು ಒಗ್ಗರಣೆ ಮಾಡ್ಕೊಳ್ಳಿ. ಚೂರು ಕೆಂಪಾದ್ಮೇಲೆ ಕಡಲೆಕಾಯಿ ಬೀಜ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಗರಿಗರಿ ಆಗಬೇಕು. ಈಗ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಎಲ್ಲ ಆಗಿದೆ. ಒಲೆ ಆಫ್ ಮಾಡಿಬಿಡಿ. ಅದಕ್ಕೆ ಒಂಚೂರು ಅರಿಶಿನ, ಮತ್ತು ನಾನು ಇದು ಮಾಡಿರೋದು 1 ಚಮಚ ಪುಡಿಗೆ ಅಷ್ಟೇ ಪುಡಿ ಹಾಕಬೇಕು. ನಾವು ಆಲ್ರೆಡಿ ಹುರಿದಿರೋದ್ರಿಂದ ಸ್ಟವ್ ಆನ್ ಇದ್ದಾಗ ಹಾಕಬೇಡಿ ಪುಡಿನ. ಈಗ ಇದನ್ನು ಉದುರಾದ ಅನ್ನಕ್ಕೆ ಹಾಕಿ ಕಲಿಸ್ಬೇಕು. ಈಗ ಅನ್ನ ಆರಿದೆ, ಇದಕ್ಕೆ ಒಗ್ಗರಣೆ. ಇದಕ್ಕೆ ಬೇಕಾದ್ರೆ ನೀವು ಮೇಲೆ ಕೊಬ್ಬರಿ ತುರಿದು ಹಾಕ್ಕೋಬೋದು. ಈಗ ನಿಮಗೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು, ಏಕೆಂದರೆ ಪುಡಿಗೂ ಸ್ವಲ್ಪ ಉಪ್ಪು ಹಾಕಿದ್ದೀವಲ್ಲ. ಇದಕ್ಕೆ ಬೇಕಂದರೆ ಹಸಿಕಾಯಿ ತುರಿನೂ ತುರಿದು ಹಾಕ್ಕೋಬೋದು ಫ್ರೆಶ್ ಆಗಿ. ಕರಿಬೇವಿನ ಸೊಪ್ಪು 4 ಕಪ್ ತೊಗೊಂಡಿದ್ವಲ್ಲ, ಆ ಅಳತೆ ಕಪ್ಪಲ್ಲಿ 2 ಕಪ್ಪಷ್ಟು ಅನ್ನ ಇದೆ. ಅಷ್ಟಕ್ಕೆ 1 ಚಮಚ ಪುಡಿ ಸಾಕಾಗುತ್ತೆ. ಕರಿಬೇವಿನ ಸೊಪ್ಪಿನ ಚಿತ್ರಾನ್ನ ರೆಡಿ ಇದೆ, ರುಚಿಯಾಗಿರೋ ಚಿತ್ರಾನ್ನ. ಇದಕ್ಕೆ ಬೇಕಂದ್ರೆ ನೀವು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದು ಫ್ರೆಶ್ ಆಗಿ ಕಲಿಸುವಾಗ ಹಸಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ರುಚಿಯಾಗಿರೋ ಕರಿಬೇವಿನ ಸೊಪ್ಪಿನ ಚಿತ್ರಾನ್ನ ರೆಡಿ ಇದೆ. ಇದನ್ನ ನೀವು ಹಾಗೆ ತಿನ್ಬೋದು ಅಥವಾ ಚಟ್ನಿ ಸಹ ಮಾಡ್ಕೋಬೋದು. ಇದ್ರ ಜೊತೆಗೆ ರುಚಿಯಾಗಿರುತ್ತೆ. ಕರಿಬೇವಿನ ಸೊಪ್ಪು ಡೈಲಿ ಉಪಯೋಗಿಸೋದ್ರಿಂದ ಊಟದಲ್ಲಿ ಕರಿಬೇವಿನ ಸೊಪ್ಪು ಜೀರ್ಣಶಕ್ತಿಗೆ ಅನುಕೂಲ ಮಾಡುತ್ತೆ, ಮತ್ತು ಹೆಚ್ಚಿನ ಕೊಬ್ಬಿನಾಂಶನ ಕರಗಿಸೋಕ್ಕೆ ಅನುಕೂಲ ಆಗುತ್ತೆ. ಇದು ಆರಿದ್ಮೇಲೆ ಈ ಥರ ಪುಡಿನ ಗಾಜಿನ ಬಾಟ್ಲಲ್ಲಿ ಹಾಕಿ ಇಡೋದ್ರಿಂದ 1 ವಾರ ಆದರೂ ಕೆಡೋದಿಲ್ಲ. ನಾವು ಚೆನ್ನಾಗಿ ಹುರಿದಿರೋದ್ರಿಂದ ಮುಗ್ಗಲು ವಾಸನೆನೂ ಬರೋದಿಲ್ಲ. ಇದು ಟ್ರಾವೆಲಿಂಗಿಗೆ ತೊಗೊಂಡು ಹೋಗಿ ತುಂಬ ಅನುಕೂಲವಾಗಿರುತ್ತೆ. ಈ ರೀತಿ ಕರಿಬೇವಿನ ಸೊಪ್ಪಿನ ಚಿತ್ರಾನ್ನದ ಪುಡಿ ಮಾಡಿ ನೋಡಿ. ನಿಮಗೆ ರುಚಿ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ.